ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಜಾಕಿ. ಸೊ ನಾನು ನಿಮ್ಮ ಯಶು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮೈಸೂರಲ್ಲಿ ಸ್ವಲ್ಪ ಜಿಡಿ ಮಳೆ, ಸೊ ಮಳೆಯಲ್ಲೂ ಕೂಡ ಶೂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಸ್ನೇಹಿತರೆ, ನಿಮ್ಮ ಒಂದು ಮಾರುತಿ 800 ಗಾಡಿಗೆ ಬ್ಯಾಕ್ ರಿವರ್ಸ್ ಸೆನ್ಸರ್ನ ಹೇಗೆ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದು ಎಲ್ಲಿ ಪರ್ಚೇಸ್ ಮಾಡ್ಬೋದು, ಹೇಗೆ ಫಿಟ್ ಮಾಡ್ಬೋದು ಅಂತ ನಿಮಗೆ ಪ್ರತಿಯೊಂದೂ ನಿಮಗೆ ಇದ್ರ ಡೀಟೇಲ್ಸ್ ಕೊಡ್ತೀನಿ. ಸೊ ನೀವು ನೋಡ್ಬೋದು, ಈಗ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಕೂಡ ರಿವರ್ಸ್ ಸೆನ್ಸರ್ ಇರುತ್ತೆ. ಸೊ ಆ ರಿವರ್ಸ್ ಸೆನ್ಸರಿಂದ ನೀವು ಆರಾಮಾಗಿ ನಿಮ್ಮ ಗಾಡಿ ರಿವರ್ಸ್ನ ನಿಲ್ಲಿಸ್ಬೋದು. ಸೊ ಅದೇ ಥರ ನಮ್ಮ ಮಾರುತಿ 800 ಕೂಡ ಇದೆ. ಸೊ ಇದು ಕೂಡ ನೀವು ಹೇಗೆ ಫಿಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಅನ್ಬಾಕ್ಸಿಂಗ್ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ, ನೀವು ಗಮನಿಸ್ಬೋದು. ನೋಡಿ, ಇದೇ ಒಂದು ನಾವು ಅಮೆಝಾನಲ್ಲಿ ಪಾರ್ಕಿಂಗ್ ಸೆನ್ಸರ್ನ ಬುಕ್ ಮಾಡಿದ್ದು. ಇದು ಕೇವಲ ನಿಮಗೆ 584 ರೂಪಾಯಿ ಆಗಿರುತ್ತೆ. ಸೊ ನೀವು ಗಮನಿಸ್ಬೋದು, ನೋಡಿ ಈ ಥರ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಸೊ ಈ ಒಂದು ಪಾರ್ಕಿಂಗ್ ಸೆನ್ಸರ್ ಕಂಪ್ನಿ ಹೆಸರು ಅಸಿಸ್ಟೆಂಟ್ ಪಾರ್ಕಿಂಗ್ ಸೆನ್ಸರ್ ಅಂದ್ಬಿಟ್ಟು. ಸೊ ನೀವು ಗಮನಿಸ್ಬೋದು, ನೋಡಿ ಅಮೆಝಾನ್ ಕೂಡ 584 ರೂಪಾಯಿ ಆಗುತ್ತೆ. ಈ ಒಂದು ಸೆನ್ಸರ್ ತುಂಬ ಯೂಸ್ ಆಗುತ್ತೆ ನಿಮಗೆ. ನೀವು ಬರೀ ಮಾರುತಿ 800ಗೆ ಅಂತಲ್ಲ, ಬೇರೆ ಯಾವ ಗಾಡಿಗಾದರೂ ಕೂಡ ನೀವು ಇದನ್ನು ಆರಾಮಾಗಿ ಫಿಟ್ ಮಾಡ್ಬೋದು. ಸೊ ಈ ಫಿಟ್ಟಿಂಗ್ ವಿಡಿಯೋ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಸೊ ಇದು ತುಂಬ ಯೂಸ್ ಆಗುತ್ತೆ, ಯಾಕಂತಂದರೆ ರಿವರ್ಸು ನಮಗೆ ಮಳೆ ಏನಾರು ಬಂದಾಗ ಹಿಂದ್ಗಡೆ ಏನಿದೆ ಅಂತ ಕಾಣಿಸಲ್ಲ, ಆವಾಗ ನಮಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ರಿವರ್ಸ್ ಇನ್ನೂ ಇಷ್ಟು ಬರ್ಬೋದು, ಈ ಥರ ಸೆನ್ಸ್ ಮಾಡುತ್ತೆ. ಪ್ರತಿಯೊಂದು ನಿಮಗೆ ಬರೀ ಕೇವಲ ಒಂದು 584 ರೂಪಾಯಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಪಾರ್ಕಿಂಗ್ ಒಳಗಡೆ ನೋಡಿ, ನಿಮಗೆ ಇದೊಂದು ಪಾರ್ಕಿಂಗ್ದು ಒಂದು ಸೆನ್ಸರ್ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ಗೆ ನೀವು ಇದನ್ನು ತೆಗೆದ್ಬಿಟ್ಟು ಸ್ಟಿಕ್ ಮಾಡ್ಬೋದು. ಇದೊಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಇದು ನಿಮಗೆ ಡಿಸ್ಪ್ಲೇಗೆ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟರೆ ನಿಮಗೆ ಒಂದು ನಾರ್ಮಲ್ ಒಂದು ಮೆನು ಕೊಟ್ಟಿದ್ದಾರೆ ಹೇಗೆ ಫಿಟ್ ಮಾಡ್ಬೋದು ಅಂತ. ಸೊ ಅದು ಬಿಟ್ಟರೆ ನೋಡಿ, ಇದು ನಿಮಗೆ ಮೇನ್ ಆಗಿ ನೋಡಿ, ಇದೇ ನೋಡ್ಬೋದು ನೀವು. ಇದೇ ಒಂದು ಡಿಸ್ಪ್ಲೇ ನೀವು ನಿಮ್ಮ ಒಂದು ಡ್ಯಾಶ್ ಬೋರ್ಡಲ್ಲಿ ಟ್ಯಾಗ್ ಮಾಡಿ ಈ ವೈರ್ನ ನೀವು ಹಿಂದ್ಗಡೆ ಟೈಲ್ ಲ್ಯಾಂಪ್ವರೆಗೂ ಎಳ್ಕೊಂಡ್ಬರ್ಬೇಕು. ಸೊ ಇದು ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು 4ರಿಂದ 5 ಮೀಟರ್ ಗಂಟ ಇರಬಹುದು. ಸೊ ಇದು ಒಂದು. ಸೊ ಎರಡನೇದು ನೋಡಿ, ಇದೇ ಒಂದು ನಿಮಗೆ ಸೆನ್ಸರ್ ಮತ್ತು ಫ್ಯೂಸ್ ಬಾಕ್ಸು. ಸೊ ಇಲ್ಲಿ ಗಮನಿಸ್ಬೋದು ನೀವು, ನೋಡಿ ABCD ಅಂತ ಇದೆಯಲ್ಲ. ಸೊ ABCD ಅನ್ನೋದಕ್ಕೆ ನೀವು ಸೆನ್ಸರ್ ಹಾಕಬೇಕು. ಸೊ DISP ಅಂತ ಇದೆಯಲ್ಲ, ಅದು ಡಿಸ್ಪ್ಲೇ. ಸೊ ನೀವು ಡ್ಯಾಶ್ ಬೋರ್ಡಿಂದ ವೈರ್ ಹೇಳ್ಕೊತಿರಲ್ಲ, ಆ ವೈರ್ನ ನೀವು ಇಲ್ಲಿ ಜಾಯಿನ್ ಮಾಡಬೇಕು. ಸೊ ಇನ್ನೊಂದು PWR ಅಂತ ಇದೆ ನೋಡಿ, ಇದು ನಿಮಗೆ ಪವರ್ ಸಪ್ಲೈ ಮಾಡೋಕ್ಕೆ ಅಂದ್ಬಿಟ್ಟು ಸ್ಯಾಕ್ಯೂಟ್ ಇರೋದು. ಸೊ ಈ ಪವರ್ ಸಪ್ಲೈಗೆ ನೀವು ನೋಡ್ಬೋದು, ಇದೊಂದು ಸ್ಯಾಕ್ಯೂಟ್ ಕೊಟ್ಟಿದ್ದಾರೆ. ಈ ಸ್ಯಾಕ್ಯೂಟು ಇದೊಂದು DC ವೈರ್ ಆಗಿರುತ್ತೆ. ಅದು ಬಿಟ್ಟರೆ ನಿಮಗೆ ಸೆನ್ಸರ್ ನೋಡ್ಬೋದು, ಇದು ವಾಟರ್ ಪ್ರೂಫ್ ಸೆನ್ಸರ್ ಆಗಿರುತ್ತೆ. ಸೊ 4 ಸೆನ್ಸರ್ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. 1, 2, 4 ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಇದೊಂದು 4 ಸೆನ್ಸರ್ ಆಗಿದೆ. ಸೊ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ನಿಮ್ಮ ಒಂದು ಈ ಸೆನ್ಸರ್ನ ಹಿಂದ್ಗಡೆ ಒಂದು ಡ್ಯಾಶ್ ಬೋರ್ಡಲ್ಲಿ ಫಿಟ್ ಹಿಂದ್ಗಡೆ ಒಂದು ಬಂಪರಲ್ಲಿ ಫಿಟ್ ಮಾಡಬೇಕಾಗತ್ತೆ. ಸೊ ಈ ಬಂಪರ್ಗೆ ಹೋಲ್ ಮಾಡೋದಕ್ಕೆ ಅಂತ ನಿಮಗೆ ಇದನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಡ್ರಿಲ್ಲಿಂಗ್ ಮಿಷಿನ್ಗೆ ಹಾಕ್ಕೊಂಡು ಹೋಲ್ ಮಾಡಬೇಕು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅದು ಬಿಟ್ಟರೆ ಇಲ್ಲೇನು ಸಹ ನಿಮಗೆ ಕೊಟ್ಟಿಲ್ಲ ಸ್ನೇಹಿತರೆ. ಸೊ ಇದು ಕೇವಲ ನಿಮಗೆ 584 ರೂಪಾಯಿ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನೀವು ಅಮೆಝಾನಲ್ಲಿ ತರಿಸ್ಕೋಬೋದು. ಆ ಅಮೆಝಾನ್ ಲಿಂಕ್ದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಖಂಡಿತ ನೀವು ತರಿಸ್ಕೊಬೋದು. ತರಿಸ್ಕೊಂಡು ಕೂಡ ನೀವೇ ಹಾಗೆ ಫಿಟ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಹೇಗೆ ಫಿಟ್ ಆಗುತ್ತೆ ನೋಡೋಣ. ನೋಡಿ, ನಾನು ನಿಮ್ಮ ಸುಮ್ಮನೆ ಒಂದು ಹೇಗೆ ವೈರಿಂಗ್ ಮಾಡ್ಬೋದು ಅಂತ ಒಂದು ಹೇಳ್ತೀನಿ, ನಿಮ್ಗೊಂದು ಐಡಿಯಾ ಬರಲಿ ಅಂತ. ನೀವು ಗಮನಿಸ್ಬೋದು, ಇದೇ ಒಂದು ಮೇನ್ ನಿಮಗೆ ಫ್ಯೂಸ್ ಬಾಕ್ಸ್ ಮತ್ತು ಕನೆಕ್ಟಿಂಗ್ ಬಾಕ್ಸು. ನೀವು ಗಮನಿಸ್ಬೋದು, ಅಲ್ಲಿ ನೋಡಿ ABCD DISP PWR ಅಂತ ಬರ್ತಿದೆ. ಸೊ DISP ಅಂತಂದರೆ ನಿಮಗೆ ನಿಮ್ಮ ಒಂದು ಡ್ಯಾಶ್ ಬೋರ್ಡಿಂದ ಬಂದು ಕನೆಕ್ಟ್ ಮಾಡ್ತಿರಲ್ಲ ವೈರು ಡಿಸ್ಪ್ಲೇದು, ಅದರದ್ದು. ಸೊ PWR ಅಂತಂದರೆ ಪವರ್ ಕೇಬಲು. ಸೊ ಈಗ ನೀವು ಹೇಗೆ ಕನೆಕ್ಟ್ ಮಾಡಬೇಕಂದ್ರೆ, ನೀವು ನೋಡ್ಬೋದು ಇಲ್ಲಿ 4 ಸೆನ್ಸರ್ದು ನಿಮಗೆ ಸ್ಯಾಕ್ಯೂಟ್ ಕೊಟ್ಟಿದ್ದಾರೆ. ಸೊ ಈ 4 ಸೆನ್ಸರ್ ಸ್ಯಾಕ್ಯೂಟ್ನ ನೀವು ABCD ಅಂತ ಇದೆಯಲ್ಲ, ಅಲ್ಲಿ ಕನೆಕ್ಟ್ ಮಾಡಬೇಕು. ನೋಡಿ, A ಕನೆಕ್ಟ್ ಮಾಡಿದೆ ಇವಾಗ. ಈಗ ನೋಡಿ, B ಕನೆಕ್ಟ್ ಮಾಡ್ತಾ ಇದ್ದೀನಿ, ಮತ್ತು C ಕನೆಕ್ಟ್ ಮಾಡಿದೆ, ಮತ್ತು ಇವಾಗ D ಕನೆಕ್ಟ್ ಮಾಡಿದೆ. ಸೊ ಇದು 4 ಸೆನ್ಸರ್ಗೆ A ಇಂದ D ವರೆಗೂ ಕನೆಕ್ಟ್ ಆಗುತ್ತೆ. ಇದು ಕನೆಕ್ಟ್ ಆದಮೇಲೆ ನೆಕ್ಸ್ಟು ನೀವು ಡ್ಯಾಶ್ ಬೋರ್ಡಿಂದ ನಿಮಗೆ ಒಂದು ಡಿಸ್ಪ್ಲೇ ಬಂದಿರುತ್ತಲ್ಲ, ಆ ವೈರ್ ನೀವು ಎಳ್ಕೊಂಡು ಬಂದಿರ್ತೀರಲ್ಲ, ಆ ವೈರ್ನ ನೀವು ಇಲ್ಲಿ DISP ಅಂತ ಬರ್ತಿದ್ದೀರಾ ಡಿಸ್ಪ್ಲೇಗೆ, ಅಲ್ಲಿಗೆ ನೀವು ಜಾಯಿನ್ ಮಾಡಬೇಕು. ಸೊ ಇದು ಜಾಯಿನ್ ಮಾಡಿದ್ಮೇಲೆ ನೆಕ್ಸ್ಟು ಮೇನ್ ಬೇಕಾಗಿರೋದು ನಿಮಗೆ ಸ್ನೇಹಿತರೆ,
ನೋಡಿ ಇದೇ ಒಂದು ಡಿ ಸಿ ವೈರ್ ಅಂತ ಹೇಳ್ತಾರೆ. ಇದು ನೀವು ಗಮನಿಸ್ಬೋದು, ಇದನ್ನ ಡಿ ಸಿ ವೈರ್ ಅಂತ ಹೇಳ್ತಾರೆ. ರೆಡ್ ಮತ್ತೆ ಬ್ಲ್ಯಾಕ್ ವೈರ್ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಸೊ ಇದನ್ನ ಲಾಸ್ಟ್ ನಿಮಗೆ PWR ಅಂತ ಬರ್ತಿದೆಯಲ್ಲ, ಅದಕ್ಕೆ ನೀವು ಆ್ಯಡ್ ಮಾಡಬೇಕು. ಸೊ ಇದರೊಂದಿಂದನೇ ನಿಮಗೆ ಎಲ್ಲ ಥರವಾದ ಕನೆಕ್ಷನ್ ಕೊಡೋದು. ಸೊ ರೆಡ್ ವೈರ್ ಬಂದು ನಿಮಗೆ ಮೇನ್ ವೈರು, ಬ್ಲ್ಯಾಕ್ ವೈರ್ ಬಂದು ನಿಮಗೆ ಅರ್ಥಿಂಗ್ ವೈರು. ಸೊ ಇದನ್ನ ನೋಡಿ ಈ ಥರ ಒಂದು ಕನೆಕ್ಟ್ ಮಾಡಬೇಕು. ನೋಡಿ ಕನೆಕ್ಟ್ ಆಯಿತು. ಓಕೆ, ಕನೆಕ್ಟ್ ಮಾಡಿದೆ. ಸೊ ಈ ವೈರು ನೋಡಿ, ನೀವು ಒಂದು ರಿವರ್ಸ್ ಗೇರ್ ಹಾಕಿದಾಗ ಲೈಟ್ ಬರುತ್ತಲ್ಲ, ಸೊ ಆ ಲೈಟ್ ಮೇನ್ ವೈರ್ಗೆ ಈ ರೆಡ್ ವೈರ್ ಕೊಡಬೇಕು. ಆ ಬ್ಲ್ಯಾಕ್ ವೈರ್ ಇದೆಯಲ್ಲ, ಬ್ಲ್ಯಾಕ್ ವೈರ್ ಬಂದು ನೀವು ಗ್ರೌಂಡಿಂಗ್ಗೆ ಕೊಡ್ಬೋದು. ಅಲ್ಲಿ ಅದರ ಒಂದು ಸ್ಕ್ರೂ ಇರ್ತದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಆ ಸ್ಕ್ರೂಗೆ ನೀವು ಕನೆಕ್ಟ್ ಮಾಡ್ಬೋದು. ಸೊ ಅರ್ಥಿಂಗು ಆಗುತ್ತೆ, ಮೇನು ಆಗುತ್ತೆ. ನೋಡಿ ಇವಾಗ ಫಿಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನಾಗಿ ನೀವು ಈ ಡಿಸ್ಪ್ಲೇ ಇದೆಯಲ್ಲ, ಇದನ್ನು ನಿಮ್ಮ ಡ್ಯಾಶ್ ಬೋರ್ಡ್ಗೆ ನೋಡಿ ಹೀಗೆ ಎಲ್ಲಾದರೂ ಕೂರಿಸ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಕೂರಿಸಿ ಇದೆ ನಿಮಗೆ ಒಂದು 5ರಿಂದ 6 ಮೀಟ್ರ್ ವೈರ್ ಇರ್ಬೋದು. ಇದು ನಿಮಗೆ ಈ ಬೀಡಿಂಗ್ನ ಓಪನ್ ಮಾಡಬೇಕು. ನೋಡಿ ತೋರಿಸ್ತೀನಿ ನಿಮಗೆ. ಈ ಬೀಡಿಂಗ್ ಓಪನ್ ಮಾಡಿ, ಬೀಡಿಂಗ್ ಒಳಗಡೆ ನಿಮ್ಮ ವೈರು ಬರುತ್ತೆ. ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಈ ಥರ ನಿಮ್ಮ ಒಂದು ಬೀಡಿಂಗ್ ಒಳಗಡೆ ಈ ವೈರ್ನ ಹಾಕಿ, ಒಂದು ವೈರು ನಿಮಗೆ ಡಿಸ್ಪ್ಲೇಯಿಂದ ಬರುತ್ತೆ. ನೋಡಿ ನೀವು ಗಮನಿಸ್ಬೋದು. ಸೊ ಇದನ್ನ ನಿಮಗೆ ಅವರೇ ಕೊಟ್ಟಿರ್ತಾರೆ. ಇದೇನಕ್ಕೆ ಅಂತಂದರೆ ಡ್ಯಾಶ್ ಬೋರ್ಡ್ ಹೋಲ್ ಮಾಡೋಕ್ಕೆ. ನೀವು ನೋಡ್ಬೋದು, ನನ್ನ ಗಾಡಿಗೆ ನಾನು ಆಲ್ರೆಡಿ ಫಿಟ್ ಮಾಡಿದ್ದೆ. ಸೊ ಅದು ನಿಮಗೆ ತೋರಿಸೋದಕ್ಕೆ ಮತ್ತೆ ನಾನೆಲ್ಲ ಇದನ್ನು ರಿಮೂವ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಒಂದು ಡ್ರಿಲ್ಲಿಂಗ್ ಮಿಷಿನ್ ಇದ್ದರೆ, ಸೊ ನೀವು ಇದನ್ನು ಡ್ರಿಲ್ಲಿಂಗ್ ಮಿಷಿನ್ಗೆ ಹಾಕ್ಕೊಂಡು ಈ ಸೇಮ್ ಹೋಲ್ ಬರುತ್ತೆ ನೋಡಿ, ಸೇಮ್ ಹೋಲ್ಗೆ ನೀವು ಡ್ರಿಲ್ಲಿಂಗ್ ಮಿಷಿನಲ್ಲಿ ಮಾಡ್ಬೋದು. ನಿಮಗೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಕರೆಕ್ಟಾಗಿ ಮಾಡೋಕ್ಕೆ ಬರುತ್ತೆ ಅಂತಂದರೆ ಖಂಡಿತವಾಗ್ಲೂ ಮಾಡಿ. ಇಲ್ಲ ಅಂತಂದರೆ ಸುಮ್ಮನೆ ಹೇಗೇಗೋ ಮಾಡಿ ಡ್ಯಾಶ್ ಬೋರ್ಡ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಿಮಗೆ ಗೊತ್ತಾಗಲಿಲ್ಲ ಜಾಸ್ತಿ ಮಾಡೋಕ್ಕೆ ಅಂತಂದರೆ ನಿಮ್ಮ ಹತ್ರ ಎಲೆಕ್ಟ್ರಿಷಿಯನ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ಹಾಕ್ಸ್ಕೊಬೋದು. ಸೊ ನಾನು ಈಗ ನನ್ನ ಡ್ರಿಲ್ಲಿಂಗ್ ಮಿಷಿನಲ್ಲೇ ಮಾಡಿದ್ದೆ. ಸೊ ನೋಡಿ ಈ ಥರ ಒಂದು ಈಗ ಗಮನಿಸ್ಬೋದು. ಈ ಲೇಯರಿಂದ 2ನೇದು, ಈ ಲೇಯರ್ನಿಂದ 3ನೇದು, ಈ ಲೇಯರಲ್ಲಿ 4ನೇದು. ಸೊ 4 ಹೋಲ್ ಮಾಡಿ ನೋಡಿ ಇದೇ ಥರ ಒಂದು ಈ ನಿಮಗೆ ತೋರಿಸ್ತೀನಿ. ಸೊ ಈ ಥರ ವೈರ್ ಬರುತ್ತಲ್ಲ, ಸೊ ಈ ವೈರ್ನ ಒಳಗಡೆಯಿಂದ ಹಾಕ್ಬಿಟ್ಟು ಈ ಥರ ಬರುತ್ತೆ. ಜಸ್ಟು ನೀವು ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಈ ಥರ 4 ನೀವು ಪ್ರೆಸ್ ಮಾಡಿದ್ರೆ, ಸೊ 4 ಕಡೆ ಕೂಡ ನಿಮಗೆ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿದ್ಮೇಲೆ ಸೊ ಈ 4 ವೈರು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದನ್ನೆಲ್ಲ ನೀವು ರಿಮೂವ್ ಮಾಡಿ, ಈ ಥರ ಒಂದು 4 ಸೆನ್ಸರ್ಸ್ ಬರುತ್ತೆ. 4 ಸೆನ್ಸರ್ನ ನೀವು ಈ ಮಧ್ಯಕ್ಕೆ ಟೇಪ್ ಹಾಕ್ಬಿಟ್ಟು ಹೀಗೆ ತಗೊಂಡ್ಬರ್ಬೇಕು ಇಲ್ಲಿಂದ. ಸೊ ಇದು ಹೇಗೆ ಫಿಟ್ ಆಗುತ್ತೆ ಅಂತ ಮತ್ತೆ ನಾನು ನಿಮಗೆ ತೋರಿಸಿ. ನೀವು ಇದೊಂದು ಸೆನ್ಸರ್ನ ಫಿಟ್ ಮಾಡಬೇಕು ಅಂತಂದರೆ ಹಿಂದ್ಗಡೆ ಒಂದು ಟೈ ಲ್ಯಾಂಪ್ನ ತೆಗಿಬೇಕು. ಸೊ ಹಿಂದೆ ಒಂದು ಟೈ ಲ್ಯಾಂಪ್ ತೆಗೆದ್ರೆ ಕೂಡ ನಿಮಗೆ ಇದು ಫಿಟ್ ಆಗೋದಕ್ಕೆ ಆಗೋದು. ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಗಾಡೀಲಿ ಮೊದಲೇ ನಾನು ಸೆನ್ಸರ್ನ ಫಿಟ್ ಮಾಡಿಸಿದ್ದೆ. ಸೊ ಈಗ ನಿಮಗೆ ತೋರ್ಸೋಕ್ಕೆ ಅಂತ ಮತ್ತೆ ಒಂದು ಹೊಸ ಸೆನ್ಸರ್ ತರಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಸಿ ಅಂತ ಒಂದಿದೆ. ಸೊ ಎಗೆ ನೀವು ಈ ಕಡೆ ಫಿಟ್ ಮಾಡಬೇಕಂದ್ರೆ ಲೆಫ್ಟ್ ಸೈಡ್ ಸೆನ್ಸರು, ಬಿ ಅಂತ ಇದೆ ನೋಡಿ, ಬಿ ಅನ್ನೋದಕ್ಕೆ ಲೆಫ್ಟ್ ಸೈಡು ಪಕ್ಕದ್ದು ತೋರಿಸ್ತೀನಿ ನಿಮಗೆ. ನೋಡಿ 2ನೇದು. ಮತ್ತು ಸಿ ಅಂತ ಇದೆಯಲ್ಲ, ಸಿ ಅಂತ ಇರೋದು ನಿಮಗೆ ರೈಟ್ ಸೈಡಿಂದ ಮೊದಲನೇದು ಹಾಕಿರ್ತೀರಲ್ಲ ಅದು. ಮತ್ತು ಇನ್ನೊಂದು ಡಿ ಅಂತ ಇದೆಯಲ್ಲ, ರೈಟ್ ಸೈಡ್ದು ಕಾರ್ನರ್ದು. ಸೊ ಒಟ್ಟು ನಿಮಗೆ 4 ಸೆನ್ಸರ್ ಆಗುತ್ತೆ. ಸೊ ಇದು ನಿಮಗೆ ವೈರಿಂಗು. ಸೊ ಈ ವೈರ್ ಏನಂತಂದರೆ ನಿಮಗೆ ಡ್ಯಾಶ್ ಬೋರ್ಡಿಂದ ನೀವು ಡಿಸ್ಪ್ಲೇಗೆ ವೈರ್ ಬಂದಿದೆಯಲ್ಲ, ಈ ವೈರು ಇಲ್ಲಿಗೆ ನೀವು ಕನೆಕ್ಟ್ ಮಾಡಬೇಕು. ಸೊ ಲಾಸ್ಟ್ ಒಂದೇ ಒಂದಿದೆ, ಇದೇ ನೋಡಿ ಡಿ ಸಿ ಕನೆಕ್ಟ್ರು. ಇದೇ ನಿಮಗೆ ಪವರ್ ಕೊಟ್ಟು ಇದು ನಿಮಗೆ ಸೆನ್ಸರು ವರ್ಕ್ ಮಾಡೋಕ್ಕಾಗೋದು. ಸೊ ಈ ಒಂದು ಡಿ ಸಿ ವೈರ್ನ ಕನೆಕ್ಟ್ ಮಾಡಿ. ಸೊ ಈ ಡಿ ಸಿ ವೈರ್ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ನೀವು ರಿವರ್ಸ್ ಹಾಕಿದಾಗ ರಿವರ್ಸ್ ಲೈಟ್ ಬರುತ್ತೆ. ಸೊ ಅದಕ್ಕೆ ಒಂದು ಕನೆಕ್ಷನ್ ಕೊಟ್ಟಿರ್ತಾರೆ ಲೈಟ್ಗೆ. ಸೊ ಅದೇ ಕನೆಕ್ಷನ್ ನೋಡಿ, ಇದು ನಾನು ನಿಮಗೆ ಆಲ್ರೆಡಿ ಫಿಟ್ ಮಾಡಿದ್ದೀನಿ. ಈ ರೆಡ್ ವೈರ್ ಇದೆಯಲ್ಲ, ಸೊ ಈ ರೆಡ್ ವೈರು ನಿಮಗೆ ನೀವು ಗಮನಿಸ್ಬೋದು ಯಾವುದು ಅಂತ ನೀವೇ ಫೈಂಡ್ ಔಟ್ ಮಾಡಿ. ಯಾಕಂದರೆ ಸುಮ್ಮನೆ ಲೈಟಾಗಿ ಸ್ಕಿನ್ ಮಾಡ್ಬಿಟ್ಟು ಟಚ್ ಮಾಡಿ ಸೊ ಸೆನ್ಸ್ ಆದರೆ ಅದೇ ನಿಮಗೆ ರಿವರ್ಸ್ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ನಮ್ಮ ಗಾಡೀಲಿ ಇದು ರಿವರ್ಸ್ ಗೇರ್ ಆಗಿದೆ, ಲೈಟ್ ಇದರಿಂದ ಬರುತ್ತೆ. ಅದಕ್ಕೋಸ್ಕರ ನಾವು ಈ ರೆಡ್ ವೈರ್ನ ಈ ರಿವರ್ಸ್ ಲೈಟ್ಗೆ ಕೊಡ್ತೀವಿ. ಸೊ ರಿವರ್ಸ್ ಆನ್ ಆದ ತಕ್ಷಣ ನಿಮಗೆ ಈ ಸೆನ್ಸರು ವರ್ಕ್ ಆಗುತ್ತೆ ಆನ್ ಆಗಲಿಕ್ಕೆ.
ಸೊ ಮತ್ತೆ ಇಲ್ಲೊಂದು ಬ್ಲೂ ಕೊಟ್ಟಿದ್ದೀನಿ ನೋಡಿ. ಸೊ ಈ ಬ್ಲೂನ ನೀವು ಬ್ಲ್ಯಾಕ್ ಇದೆಯಲ್ಲ, ಈ ಬ್ಲ್ಯಾಕ್ ವೈರ್ನ ನೀವು ಅರ್ಥಿಂಗ್ ಅಂದ್ಬಿಟ್ಟು ಕೊಡಬೇಕು. ಸೊ ಅರ್ಥಿಂಗ್ ಅಂತ ಕೊಟ್ಟಾಗ ನಿಮಗೆ ಯಾವುದೇ ಥರವಾದ ಸರ್ಕ್ಯೂಟು ಅಥವಾ ಶಾಕ್ ಹೊಡೆಯೋದು ಗಾಡೀಲಿ ಆ ಥರ ಏನೂ ಆಗೋದಿಲ್ಲ. ಸೊ ಇದಿಷ್ಟೇ ವೈರಿಂಗು ಸ್ನೇಹಿತರೆ. ಇದೆಲ್ಲ ಮಾಡಿದ್ಮೇಲೆ ನಿಮಗೆ ನೋಡಿ ಸೇಮ್ ಅದೇ ಥರ ಟ್ಯಾಗ್ ಮಾಡಿ ಒಳಗಡೆ ಹಾಕಿ ಕೂರಿಸಿದ್ದೀನಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಗಮನಿಸ್ಬೋದು, ಈಗ ರಿವರ್ಸ್ ಗೇರ್ ಹಾಕಿದ್ದೀನಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ. ಸೊ ನಾನು ಈಗ 2.2 ಇದೆ ಅಂದರೆ 2 ಮೀಟರ್ಸ್ ಗಂಟ ನೀವು ಹಿಂದಕ್ಕೆ ಹೋಗ್ಬೋದು ಅಂತ. ಇದು 4 ಮೀಟರ್ಸ್ ಗಂಟ ಬರುತ್ತೆ. ಸೊ ನೀವು ಯಾವ್ದಾರ ಸ್ಟ್ರೈಟ್ ರೋಡಲ್ಲಿ ಇದ್ದಾಗ ನಿಮಗೆ ಅದು ನಿಮಗೆ 4 ಮೀಟರ್ಸ್ ಗಂಟ ನಿಮಗೆ ತೋರಿಸುತ್ತೆ. ಸೊ ಈಗ 4.00 ಅಂತ ಬರುತ್ತೆ. ಸೊ ಈಗ ನಾನು ನಿಯರ್ ಬೈ ಇದ್ದೀನಲ್ವಾ, ಅದಕ್ಕೋಸ್ಕರ ಇದು 2.3 ಅಂತ ತೋರಿಸ್ತಾ ಇದೆ. ನೀವು ಹಿಂದಕ್ಕೆ ಹೋದ ತಕ್ಷಣ ನಾನು ಗಮನಿಸ್ಬೋದು ನೋಡಿ, ಅದು ಮೈನಸ್ ಆಗ್ತಾ ಇರ್ತದೆ. ಸೊ ಮೈನಸ್ ಆಗ್ತಾ ಇದ್ದಾಗ ನಿಮಗೆ ಬ್ಲಿಂಕ್ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಈಗ ನೋಡಿ ಮೈನಸ್ ಬಂತು. ಮೈನಸ್ ಏನು ಅಂತಂದರೆ ನೀವು ಇನ್ನೂ 9% ಮೈನಸ್ ನೆಗೆಟಿವ್ ಹಿಂದಕ್ಕೆ ಹೋಗ್ಬೋದು ಅಂತ ನೀವು ಗಮನಿಸ್ಬೋದು ನೋಡಿ. ಹತ್ರ ಹೋದಷ್ಟು ನಿಮಗೆ ಬ್ಲಿಂಕು ಸೌಂಡು ಜೋರಾಗಿ ಕೇಳುತ್ತೆ. ಸೊ ನೋಡಿ ಪಿ ಅಂತ ಬಂದ ತಕ್ಷಣ ತುಂಬಾ ನಿಯರ್ ಬೈ ಇದ್ದೀನಿ ಅಂತ ನೀವು ಗಮನಿಸ್ಬೋದು. ಇಷ್ಟೇ ಸಾಕು ಪಾರ್ಕಿಂಗು, ಇನ್ನು ಮುಂದಕ್ಕೆ ಹೋಗಬೇಡಿ ಅಂತ ಅದು ನಿಮಗೆ ಸೆನ್ಸ್ ಮಾಡ್ತಾ ಇದೆ. ನೋಡಿದ್ರಲ್ಲ ನಿಮ್ಮ ಒಂದು ಮಾರುತಿ 800 ಗಾಡಿಗೆ ನೀವು ಹೇಗೆ ಒಂದು ರಿವರ್ಸ್ ಸೆನ್ಸರ್ನ ಹಾಕಿಸ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನೋ ಡೌಟ್ ಇತ್ತು ಅಂತಂದರೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ. ಸೊ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ನಿಮ್ಗೆ ಮೆಸೇಜ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ನ ಮರೀದೆ ಪ್ರೆಸ್ ಮಾಡಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್.